ವೆಸ್ಟ್ ಇಂಡೀಸ್ ವಿರುದ್ಧ ಟೀಂ ಇಂಡಿಯಾಗೆ ಭರ್ಜರಿ ಗೆಲುವು ಸಿಕ್ಕಿದೆ. ಸಂಜು ಸ್ಯಾಮ್ಸನ್ ಭರ್ಜರಿ ಆಟ ಆಡಿರುವಂತಹ ಕಾರಣಕ್ಕಾಗಿ ವಿಂಡೀಸ್ ಉಡಿ ಸಾಗಿದೆ. ಮಾರ್ಚ್ 5ರಂದು ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ ಕಾದಾಟ ಭಾರತ ನಡೆಸಲಿದೆ. ಸಂಜು ಸ್ಯಾಮ್ಸನ್ ಆಟಕ್ಕೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆ ಗೆಲುವಿನ ಕೇಕೆ ಹಾಕೋದಕ್ಕೆ ಸಂಜು ಸ್ಯಾಮ್ಸನ್ ಕಾರಣ ಏನು ಅಂದ್ರೆ ಅದ್ಭುತವಾದಂತಹ ಅಜಯ 97 ರನ್ಗಳ ಆಟವನ್ನು ಆಡಿದ್ದಾರೆ. ಬಹಳಷ್ಟು ಕುತೂಹಲ ಮೂಡಿಸಿರುವಂತಹ ಪಂದ್ಯ ಆಗಿತ್ತು. ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ 5ನೇ ತಾರೀಕು ಮಾರ್ಚ್ 5ರಂದು ಸೆಮಿಫೈನಲ್ ಮ್ಯಾಚ್ ನಡೆಯುತ್ತೆ. ಆ ಸೆಮಿಫೈನಲ್ಗೆ ಭಾರತ ಲಗ್ಗೆ ಇಡುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇತ್ತು. ಇವತ್ತು ಮಾಡು ಇಲ್ಲವೇ ಮಡಿ ಪಂದ್ಯ ಇತ್ತು. ಆ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧದಲ್ಲಿ ವಾಂಖೇಡೆ ಸ್ಟೇಡಿಯಂನಲ್ಲಿ ಮಾರ್ಚ್ 5ನೇ ತಾರೀಕು ಸೆಮಿಫೈನಲ್ಗೆ ಭಾರತ ಈಗ ಎಂಟ್ರಿಯನ್ನು ಕೊಟ್ಟಿದೆ. ಇವತ್ತು ಒಂದು ವೇಳೆ ಏನಾದರೂ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ ಏನಾದರೂ ಸೋತಿದ್ದೆ ಆದರೆ ಸೆಮಿಫೈನಲ್ನಿಂದ ಹೊರಗಡೆ ಇರಬೇಕಿತ್ತು. ಆದರೆ ಇವತ್ತು ಭಾರತದ ಅದ್ಭುತ ಬ್ಯಾಟಿಂಗ್ ಕಾರಣಕ್ಕಾಗಿ ಭಾರತ ಒಟ್ಟು 5 ವಿಕೆಟ್ಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದೆ. ಆ ಮೂಲಕವಾಗಿ ಇವತ್ತಿನ ಆರಂಭಿಕ ಹಂತಗಳಲ್ಲಿ ಟೀಂ ಇಂಡಿಯಾ 2 ವಿಕೆಟ್ಗಳನ್ನು ಕಳ್ಕೊಳ್ಳುತ್ತೆ. ಅದಾದ ಮೇಲೆ ಸಂಜು ಸ್ಯಾಮ್ಸನ್ರ ಅದ್ಭುತವಾದಂತಹ ತಾಳ್ಮೆಯ ಆಟ, ತಾಳ್ಮೆಯ ಜೊತೆಗೆ ಅಷ್ಟೇ ವೇಗವಾದಂತಹ ರನ್ ಚೇಸ್ ಮಾಡುವಂತಹ ಪ್ರಯತ್ನದಲ್ಲಿ ಸಂಜು ಸ್ಯಾಮ್ಸನ್ ಯಶಸ್ವಿ ಆಗ್ತಾರೆ. ಅಜೇಯವಾಗಿ ಕೊನೆಯವರೆಗೂ ಸಹ 20ನೇ ಓವರ್ವರೆಗೂ ಅದ್ಭುತವಾದಂತಹ ಆಟವನ್ನು ಆಡ್ತಾರೆ. ಅವರಿಗೆ ಸೆಂಚುರಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದರೆ 97 ರನ್ ಅನ್ನಷ್ಟರಲ್ಲೇ ಭಾರತ ಗೆಲುವಿನ ಓಟವನ್ನು ರೀಚ್ ಆಗಿರುವಂತಹ ಕಾರಣಕ್ಕಾಗಿ ಅಜಯ 97 ರನ್ಗಳನ್ನು ತೆಗೆದುಕೊಳ್ಳುವುದರಲ್ಲಿ ಯಶಸ್ವಿ ಆಗ್ತಾರೆ. ಆ ಮೂಲಕವಾಗಿ ಅವರ ತಾಳ್ಮೆ ಮತ್ತು ಜಾಣತನದ ಆಟದಿಂದ ಇವತ್ತು ಅದ್ಭುತವಾಗಿ ಭಾರತ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಇವತ್ತು ಭಾರತ ಮತ್ತು ವೆಸ್ಟ್ ಇಂಡೀಸ್ ಪಂದ್ಯ ಇತ್ತು. ಈ ಪಂದ್ಯದಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ ಆ ತಂಡ ಸೆಮಿಫೈನಲ್ಗೆ ಲಗ್ಗೆ ಇಡ್ತಿತ್ತು. ಭಾರತ ಬಹಳಷ್ಟು ಆರಂಭಿಕ ಹಂತಗಳಿಂದನೂ ಸಹ ಬೌಲಿಂಗ್ನಲ್ಲಿ ಯಾವಾಗ ಮೊದಲು ಎಲ್ಲ ಹಿಡಿತಗಳನ್ನು ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ, ಆದರೆ ಆಗೋದಿಲ್ಲ. ಬಹಳಷ್ಟು ಕ್ಯಾಚ್ಗಳು ಮಿಸ್ ಆಗ್ತವೆ. ರನ್ ಕಲೆ ಹಾಕೋದ್ರಲ್ಲಿ ವೆಸ್ಟ್ ಇಂಡೀಸ್ ತಂಡ ಬಹಳಷ್ಟು ಬೃಹತ್ ಮೊತ್ತವನ್ನು ಭಾರತಕ್ಕೆ ಕೊಡುತ್ತೆ. ಭಾರತಕ್ಕೆ ಕೊಟ್ಟಂತಹ ಸಂದರ್ಭದಲ್ಲಿ ಭಾರತ ಯಾವಾಗ ಬ್ಯಾಟಿಂಗ್ ಆರಂಭವನ್ನು ಮಾಡುತ್ತೆ ಆ ಸಂದರ್ಭದಲ್ಲಿ ಆರಂಭಿಕ ಹಂತಗಳಲ್ಲೇ 2 ವಿಕೆಟ್ಗಳು ಹೋಗುತ್ತೆ. ಆ ಸಂದರ್ಭದಲ್ಲಿ ಬಹಳಷ್ಟು ಒತ್ತಡ ನಿರ್ಮಾಣ ಆಗುತ್ತೆ ಭಾರತದ ಬ್ಯಾಟರ್ಸ್ಗಳ ಮೇಲೆ. ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಕೇವಲ 5 ಓವರ್ನಷ್ಟರಲ್ಲೇ 2 ವಿಕೆಟ್ಗಳು ಬೀಳುತ್ತವೆ. ಆಗ ಬಹಳಷ್ಟು ತಾಳ್ಮೆಯ ಆಟವನ್ನು ಆಡುವಂತಹ ಸಂಜು ಸ್ಯಾಮ್ಸನ್ ಒಂದ್ ಕಡೆಗೆ ವೇಗವಾಗಿ ರನ್ನನ್ನು ಪಡ್ಕೊಳ್ಳುವಂತಹ ಜೊತೆಗೆ ರಕ್ಷಣಾತ್ಮಕವಾದಂತಹ ಆಟವನ್ನು ಆಡ್ತಾರೆ. ಆ ಸಂದರ್ಭದಲ್ಲಿ ಅವರ ಬ್ಯಾಟಿಂದ ನಿರಂತರವಾಗಿ ರನ್ಗಳು ಬರ್ತಾ ಇರ್ತವೆ. ಕೊನೆಗೆ ಅಂತಿಮವಾಗಿ ಗೆಲುವಿನ ಓಟಕ್ಕೆ ಕೇಕೆ ಹಾಕೋದಕ್ಕೆ ಸಂಜು ಸ್ಯಾಮ್ಸನ್ನ ಪಾತ್ರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿದೆ. ಆರಂಭಿಕ ಹಂತಗಳಿಂದನೂ ಸಹ ಅವರು ಯಾವಾಗ ಕ್ರೀಸಿಗೆ ಇಳಿತಾರೆ ಆ ಸಂದರ್ಭದಿಂದನೇ ವೆಸ್ಟ್ ಇಂಡೀಸ್ ಬೌಲರ್ಸ್ಗಳನ್ನು ದಂಡಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅಂತಿಮವಾಗಿ ವೆಸ್ಟ್ ಇಂಡೀಸ್ ವಿರುದ್ಧ ಈಗ ಭಾರತ ಗೆಲುವನ್ನು ಸಾಧಿಸಿ ಸೆಮಿಫೈನಲ್ಗೆ ಎಂಟ್ರಿಯನ್ನು ಕೊಟ್ಟಿದೆ. ಸೆಮಿಫೈನಲ್ ಮ್ಯಾಚ್ ಮಾರ್ಚ್ 5ನೇ ತಾರೀಕು ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧ ಆಟವನ್ನು ಆಡುತ್ತೆ.